ಟೇಸ್ಟ್ ಡೈಲಿ ರೋಡಿಗೆ ಮತ್ತೆ ಗಡಿಪಾರು ಶಾಕ್ ಏನಾದರೂ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಡಿಸೆಂಬರ್ 8ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮನ್ನ ಯಾಕೆ ಗಡಿಪಾರು ಮಾಡಬಾರ್ದು ಅಂತ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಮನ್ನ ಗಡಿಪಾರು ಮಾಡಬಾರ್ದು ನಾವು ಅಂತ ಕಾರಣ ಕೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಗಡಿಪಾರು ಆದೇಶ ಕೊಟ್ಟಿದ್ರು ಪುತ್ತೂರು ಎಸಿ. ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ರು. ಇನ್ನು ಗಡಿಪಾರು ಆದೇಶವನ್ನ ಹೈಕೋರ್ಟ್ಗೆ ಹೋಗಿ ತಡೆ ತಂದಿದ್ರು ತಿಮ್ಮರೋಡಿ. ಸೆಕ್ಷನ್ ಸರಿಪಡಿಸಿ ಹೊಸ ಆದೇಶ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಏನ್ ಸೆಕ್ಷನ್ಗಳನ್ನು ಹಾಕಿದಿರಿ, ಆ ಸೆಕ್ಷನ್ಗಳು ಸರಿ ಇಲ್ಲ, ಮೊದಲು ಸೆಕ್ಷನ್ಗಳನ್ನು ಸರಿಪಡಿಸಿ ಆಮೇಲೆ ನೀವು ಹೊಸ ಆದೇಶ ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈಗ ಮತ್ತೆ ಗಡಿಪಾರು ನೋಟಿಸ್ ಕೊಟ್ಟಿದ್ದಾರೆ ಉಪವಿಭಾಗಾಧಿಕಾರಿ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಹಿಂದೆಯೂ ಕೂಡ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿತ್ತು. ಆದರೆ ಆ ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಮೆಟ್ಟಿಲೇರಿದಾಗ ಕೋರ್ಟ್ ಇದನ್ನ ಪರಿಶೀಲನೆ ಮಾಡಿ ಇದರಲ್ಲಿ ಇರುವಂತಹ ಸೆಕ್ಷನ್ಗಳು ಸರಿಯಾಗಿಲ್ಲ, ಮೊದಲು ಸೆಕ್ಷನ್ಗಳನ್ನು ಸರಿಪಡಿಸಿ ಆನಂತರ ಆದೇಶ ಹೊರಡಿಸಿ ಮತ್ತೊಮ್ಮೆ ಅಂತ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿರಾಳರಾಗಿದ್ರು. ಆದರೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮತ್ತೆ ಗಡಿಪಾರು ಮಾಡಿ ಶಾಕ್ ಕೊಟ್ಟಿದೆ. ಡಿಸೆಂಬರ್ 8ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಇದೇ ನೋಟಿಸ್ನಲ್ಲಿ ನಿಮ್ಮನ್ನ ಯಾಕೆ ಗಡಿಪಾರು ಮಾಡಬಾರದು ಅಂತ ಕಾರಣ ಕೇಳಿ ನೋಟಿಸ್ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಈ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಮನ್ನ ಗಡಿಪಾರು ಮಾಡಬಾರ್ದು ಅಂತ ಕಾರಣ ಕೇಳಿದ್ದಾರೆ. ಇದಕ್ಕೆ ಏನು ಕಾರಣ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಹಿಂದೆಯೂ ಕೂಡ ಗಡಿಪಾರು ಆದೇಶ ಕೊಡಲಾಗಿತ್ತು. ಆದರೆ ಆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಅವರು ಕೋರ್ಟ್ನ ಮೆಟ್ಟಿಲೇರಿದ್ರು. ಕೋರ್ಟ್ ಈ ಆದೇಶವನ್ನು ಪರಿಶೀಲಿಸಿ ನೋಡಿ ಮೊದಲು ಆದೇಶದಲ್ಲಿ ಇರುವಂತಹ ಸೆಕ್ಷನ್ಗಳನ್ನು ಸರಿ ಮಾಡಿ ಅಂತ ಹೇಳಿತ್ತು. ಹೀಗಾಗಿ ಈಗ ಹೊಸ ಆದೇಶ ಹೊರಡಿಸಲಾಗಿದೆ. ಈಗ ಮತ್ತೆ ಗಡಿಪಾರು ನೋಟಿಸ್ ನೀಡಿ ಉಪವಿಭಾಗಾಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಏನು ಕಾರಣ ಕೊಡ್ತಾರೆ, ಅದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗ್ತಾ ಇರುವಂಥದ್ದು. ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಈ ಹಿಂದೆ ಗಡಿಪಾರು ಮಾಡಿ ಆದೇಶ ಕೊಡಲಾಗಿತ್ತು. ಕೋರ್ಟ್ ಮೊರೆ ಹೋಗಿ ಅದಕ್ಕೆ ತಡೆಯಾಜ್ಞೆ ತಂದಿದ್ರು. ಆದರೆ ಈಗ ಮತ್ತೆ ನೋಟಿಸ್ ಕೊಟ್ಟಿರೋದ್ರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಈಗ ಗಡಿಪಾರಾಗುವಂತಹ ಆತಂಕ ಏನಾದರೂ ಕಾಡ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು, ಈ ಹಿಂದೆ ಏನು ಗಡಿಪಾರು ಮತ್ತು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕುರಿತಂತ ಪ್ರಕರಣದಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಹಳ ದೊಡ್ಡ ಒಂದು ಕಾನೂನು ಸಂಕಷ್ಟಕ್ಕೆ ಒಳಗಾಗಿದ್ರು ಮತ್ತು ಎಕ್ಸ್ಪರ್ಟ್ ಕೂಡ ಆಗಿದ್ರು. ಸಾರ್ವಜನಿಕ ಸಂಪರ್ಕದಿಂದ ದೂರವೇ ಉಳಿದಿದ್ರು. ಯಾಕಂದ್ರೆ ಯಾವ ಸ್ಥಳದಲ್ಲಿ ಪೊಲೀಸರು ಬಂಧಿಸ್ತಾರೋ ಅನ್ನುವಂತ ಒಂದು ಪ್ರೀತಿ ಅವರಲ್ಲಿದ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಇದೆಲ್ಲವೂ ಆದ ಬಳಿಕ ಅವರು ಹೈಕೋರ್ಟ್ ಮೊರೆ ಹೋದ ಬಳಿಕ ಅವರ ಗಡಿಪಾರು ಆದೇಶಕ್ಕೆ ಒಂದು ತಡೆಯಾಜ್ಞೆ ಬರುತ್ತೆ ಮತ್ತು ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಯಾರು ಗಡಿಪಾರು ಆದೇಶವನ್ನ ಹೊರಡಿಸಿದ್ರು ಅವರಿಗೆ ಮರುಪರಿಶೀಲನೆ ಅಂದ್ರೆ ಒಂದಿಷ್ಟು ಸೆಕ್ಷನ್ಗಳ ಬಗ್ಗೆ ಅದನ್ನ ಬದಲಿಸುವ ರೀತಿಯಲ್ಲಿ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಇದಾಗಿ ಈಗ ಮತ್ತೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ರಿಲೀಫ್ ಮೋಡ್ಗೆ ಹೋದ ಬಳಿಕ ಈಗ ಮತ್ತೆ ಅವರಿಗೆ ಯಾಕೆ ಗಡಿಪಾರು ಮಾಡಬಾರ್ದು ಅಂತ ರೀತಿಯಲ್ಲಿ ಕಾರಣ ಕೇಳಿ ನೋಟಿಸ್ ಸದ್ಯ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ನೀಡಿರೋದು. ಹಾಗಾಗಿ ಡಿಸೆಂಬರ್ 8ಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೇಳಲಾಗಿದೆ, ಯಾಕೆ ನಿಮ್ಮನ್ನು ನಾವು ಗಡಿಪಾರು ಮಾಡಬಾರದು, ನಿಮ್ಮ ವಿರುದ್ಧ ಒಂದು ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿರುವಂತಹ ಸಮಾಜದ ಶಾಂತಿಯನ್ನು ತಿಳಿಸುವ ರೀತಿಯ ಹೇಳಿಕೆಗಳು, ಇತರ ಹೇಳಿಕೆಗಳನ್ನ ಮಾಡಿರುವಂತಹ ಆರೋಪಗಳು ಇದೆ ಮತ್ತು ಬೆಳ್ತಂಗಡಿ ಪೊಲೀಸರು ನಿಮ್ಮನ್ನ ಗಡಿಪಾರು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಸೊ ಎಲ್ಲ ಅಂದ್ರೆ ಹ್ಯಾಬಿಚುವಲ್ ಒಫೆಂಡರ್ ನೀವು ಅಂದ್ರೆ ಪದೇ ಪದೇ ಇದರ ಅವಹೇಳನಕಾರಿ ಹೇಳಿಕೆಗಳು ಅದೇ ಫಾರ್ಮ್ಯಾಟ್ ಅಲ್ಲಿ ಹೇಳಿಕೆಗಳನ್ನ ನೀವು ಕೊಟ್ಟಿದ್ದೀರಾ. ಅನೇಕ ಬಾರಿ ಕೋರ್ಟ್ ನಿಮಗೆ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ನಿಯಮ ಮೀರಿ ತರ ಹೇಳಿಕೆಗಳನ್ನ ಕೊಟ್ಟಿದ್ದೀರಾ. ಸೊ ಈ ಕಾರಣಕ್ಕೋಸ್ಕರ ಪೊಲೀಸರು ಈಗ ಗಡಿಪಾರು ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಎಲ್ಲ ಅಂಶಗಳನ್ನ ಇಟ್ಟು ನಾವು ಯಾಕೆ ನಿಮ್ಮನ್ನ ಗಡಿಪಾರು ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಅವರ ವಿಚಾರಣೆ ಡಿಸೆಂಬರ್ 8ಕ್ಕೆ ನಡೆಯುತ್ತಿರುವಂತದ್ದು. ಸೊ ಈ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಾಜರಾಗ್ತಾರಾ ಅಥವಾ ಬೇರೆ ಏನಾದ್ರೂ ಕಾರಣಾತ್ಮಕವಾಗಿ ಅದರ ಚಿಕಿತ್ಸೆಯನ್ನ ನೀಡ್ತಾರ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಶ್ನೆ. ಒಟ್ಟು 36 ಜನರನ್ನ ಕಳೆದ ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಪೊಲೀಸ್ ಇಲಾಖೆ ತಯಾರಿಗಳನ್ನ ಮಾಡಿಕೊಳ್ತಾ ಇತ್ತು. ಇದರಲ್ಲಿ ಮಹೇಶ್ವರಿ ತಿಮರೋಡಿ ಅವರ ಹೆಸರು ಕೂಡ ಇತ್ತು. ಆದ್ರೆ ಆ 36 ಜನರ ಪೈಕಿ ಈಗ ಮೊದಲಿಗೆ ಮಹೇಶ್ವರಿ ತಿಮರೋಡಿ ಅವರಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನ ಗಡೀಪಾರು ಮಾಡಬೇಕು ಅನ್ನುವಂತ ಒಂದು ಆದೇಶ ಹೊರಡಿಸಿದೆ. ಹಾಗಾಗಿ ಪ್ರಮುಖವಾಗಿ ಇದು ಧರ್ಮಸ್ಥಳ ಪ್ರಕರಣ ಅಂದ್ರೆ ಎಸ್ಐಟಿ ತನಿಖೆ ಆಗ್ತಾ ಇರುವ ಹೊತ್ತಿನಲ್ಲಿ ಮಹೇಶ್ವರಿ ತಿಮರೋಡಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು, ನಿಂದನೆ ಮಾಡಿದಂತ ಪ್ರಕರಣ, ತೇಜೋವಧೆ ಮಾಡಿದಂತ ಪ್ರಕರಣ ದಾಖಲಾಗಿತ್ತು. ಬಿಜೆಪಿಯ ಮುಖಂಡ BL ಸಂತೋಷ್ ವಿರುದ್ಧವೂ ಕೂಡ ಮಾನಹಾನಿಕಾರಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅವರನ್ನ ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ರು. ಒಂದೆರಡು ದಿನಗಳ ಕಾಲ ಅವರು ಜೈಲುವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಒದಗಿ ಬಂದಿತ್ತು. ಸೊ ಎಸ್ಐಟಿ ತನಿಖೆ ಆಗುವ ಹೊತ್ತಿನಲ್ಲಿ ಇದು ಬಹಳ ಸೂಕ್ಷ್ಮ ವಿಚಾರ. ಪದೇ ಪದೇ ಈಗ ಪುನರಾವರ್ತಿತ ಹೇಳಿಕೆಗಳಿಂದಾಗಿ ತನಿಖೆಗೂ ಅಡ್ಡಿಯಾಗುವ ಸಾಧ್ಯತೆ ಇದೆ, ಅದರ ದಾರಿ ತಪ್ಪುವ ಸಾಧ್ಯತೆ ಇದೆ ಮತ್ತು ಜನರು ಕೂಡ ಇದರಿಂದ ಪ್ರಚೋದನೆಗೆ ಒಳಗಾಗಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನುವಂತಹ ಒಂದು ಅಂಶಗಳನ್ನ ಇಟ್ಟು ಗಡೀಪಾರಿಗೆ ಆದೇಶವನ್ನ ಮಾಡಬೇಕು ಅಂತ ಪೊಲೀಸರು ಮನವಿಯನ್ನ ಮಾಡಿದ್ರು. ಸೊ ತಕ್ಕ ಮಟ್ಟಿಗೆ ಅವರಿಗೆ ರಿಲೀಫ್ ಸಿಕ್ಕಿದ್ರು ಕೂಡ ಈಗ ಮತ್ತೆ ಒಂದು ಕಾನೂನಿನ ಆಸ್ತಿ ಅವರಿಗೆ ಎದುರಾಗಿದೆ. ಸೊ ಇದನ್ನ